ಎಷ್ಟು ಚೆನ್ನಾಗಿ ಬಿಟ್ಟು ಬರ್ತಾ ಉಂಟು ನೋಡಿ ಎಲೆಯಿಂದ. ಹೂರ್ಣ ಎಲ್ಲ ನೋಡಿ ಹೇಗೆ ಉಂಟು, ಉಂಡಿದ್ದು ಹೊರಗಿನ ಲೇಯರ್ ಹಾಗೇನೆ ಹೂರ್ಣದ್ದು ಒಳಗೆ ಹೇಗೆ ಕಾಣ್ತಾ ಉಂಟು ನೋಡಿ. ಫ್ರೆಂಡ್ಸ್, ನಮ್ಮ ತುಳುನಾಡಿನಲ್ಲಿ ನಾಗರ ಪಂಚಮಿ ದಿವಸದಂದು ಬೇರೆ ಬೇರೆ ವಿಶಿಷ್ಟವಾದ ರೆಸಿಪಿ ಮಾಡುವ ಕ್ರಮ ಉಂಟು. ಈ ಅರಿಶಿನ ಎಲೆ ಗಟ್ಟಿರ್ಬೋದು, ಆಲ್ಬಾಯಿ, ಈ ಥರ. ನಾನಿವತ್ತು ಅದರಲ್ಲೊಂದು ಡಿಫ್ರೆಂಟ್ ಆದ ರೆಸಿಪಿ, ಅರಶಿನ ಎಲೆಯ ಪುಂಡಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಹೇಗೆ ಮಾಡೋದಂತ ಹೇಳಿ ನೋಡುವ. ಒಳ್ಳೆ ರುಚಿಯಾದ ರೆಸಿಪಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಅರಶಿನ ಎಲೆ ಗಟ್ಟಿ ಮಾಡಲಿಕ್ಕೆ ಮೊದಲಿಗೆ ನಾವು ಹೂರ್ಣವನ್ನು ರೆಡಿ ಮಾಡಬೇಕು. ಅದಕ್ಕೆ ಎಲ್ಲ ಸಾಮಗ್ರಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಹೂರ್ಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನೋಡಿ, 1 ಕಪ್ ಆಗುವಷ್ಟು ಬೆಲ್ಲ ಇಟ್ಟಿದ್ದೇನೆ. ಅಂತ ಇದರಲ್ಲಿ ಒಂದು 1 ರಿಂದ 1.5 ಅಚ್ಚು ಬೆಲ್ಲ ಇದೆ. ನಾನು ಈ ಥರ ಸ್ವಲ್ಪ ಪುಡಿ ಮಾಡಿದ್ದೇನೆ. ಅದಕ್ಕೊಂದು 3/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತೇನೆ. ತುಂಬ ಪಾಕ ಎಲ್ಲ ಬರಬೇಕಿಲ್ಲ, ಸ್ವಲ್ಪ ನೀರಾದರೆ ಸಾಕು. ಪುಡಿ ಮಾಡೋದ್ರಿಂದ ಬೆಲ್ಲ ಬೇಗ ಕರಗ್ತದೆ. ನೋಡಿ, ಬೆಲ್ಲ ಫುಲ್ಲು ಕರಗಿತ್ತು. ನೋಡಿ, ಇವಾಗ ಇದಕ್ಕೆ ನಾವು ತೆಂಗಿನ ತುರಿಯನ್ನು ಸೇರಿಸುವ. ಒಂದು ಮೀಡಿಯಂ ಸೈಜ್ನ ತೆಂಗಿನಕಾಯಿದು ಒಂದು 3/4 ರಿಂದ 1 ಕಪ್ ಆಗುವಷ್ಟು ತೆಂಗಿನ ತುರಿ ಇತ್ತು ಅದರಲ್ಲಿ. ಫುಲ್ ಹಾಕ್ಕೊಂಡೆ. ನೋಡಿ, ನಮಗೆ ಎಷ್ಟು ಹೂರ್ಣ ಬೇಕು ಅಷ್ಟು ಕ್ವಾಂಟಿಟಿ ತಗೊಂಡು ಮಾಡಿದರೆ ಆಯಿತು. 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್, ಹಾಗೆಯೇ ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ತೇನೆ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಸ್ವಲ್ಪ ಇದು ಗಟ್ಟಿ ಆಗಬೇಕು. ಈ ತೆಂಗಿನಕಾಯಿ ಎಲ್ಲ ಬೆಲ್ಲವನ್ನು ಸರಿ ಎಳ್ಕೋಬೇಕು. ಹೂರ್ಣವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋಬಹುದು. ಕೆಲವರೆಲ್ಲ ಉಂಟಲ್ಲ, ಸುಲಭಕ್ಕೆ ಅಂತ ಹೇಳಿ ಈ ಬೆಲ್ಲವನ್ನೆಲ್ಲ ಪುಡಿ ಮಾಡಿ ಅದಕ್ಕೆ ಡೈರೆಕ್ಟ್ ಆಗಿ ತೆಂಗಿನಕಾಯಿನ ಸೇರಿಸಿ ಹೂರ್ಣ ರೆಡಿ ಮಾಡ್ತಾರೆ. ಮತ್ತು ಈ ಥರ ಕೂಡ ರೆಡಿ ಮಾಡ್ಕೋಬಹುದು. ಈ ಥರ ನಾವು ಎಲ್ಲ ಈ ಬೆಲ್ಲವನ್ನು ಕರಗಿಸಿ ರೆಡಿ ಮಾಡಿದರೆ ಈ ಅಡ್ಡೆ ಒಳಗೆ ಚೆನ್ನಾಗಿ ಇದು ಕೂತ್ಕೊಳ್ತದೆ. ನೋಡಿ, ಇಷ್ಟ ಆಗಿದೆ. ಇನ್ನು ಸ್ವಲ್ಪ ತಣಿದಾಗಿ ಇದು ಗಟ್ಟಿ ಆಗ್ತದೆ. ಹಾಗೆ ಬಿಡುವ. 1 ಲೋಟದಷ್ಟು ದೋಸೆ ಅಕ್ಕಿ ತಗೊಂಡಿದ್ದೇನೆ. ನೋಡಿ, ಒಂದು 3 ರಿಂದ 4 ಗಂಟೆಗಳಷ್ಟು ಕಾಲ ಹಾಗೆ ಬಿಟ್ಟಿದ್ದೇನೆ. ಒಳ್ಳೆ ನಂದಿದೆ. ದೋಸೆ ಅಕ್ಕಿಯಲ್ಲಿ ಮಾಡಿದರೆ ನಮ್ಮ ಅಡ್ಡೆ ಎಲ್ಲ ರುಚಿ ಜಾಸ್ತಿ ಬರ್ತದೆ. ಈಗ ಅಕ್ಕಿಯನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಬಿಕೊಳ್ಳುವ. ನಮ್ದು ಇವತ್ತಿನ ಅಡ್ಡೆ ಉಂಟಲ್ಲ, ಗಟ್ಟಿ ಇರುವಂಥದ್ದು, ಅಂದರೆ ನಮ್ಮದು ಗಟ್ಟಿ ಅಡ್ಡೆ. ಅರಶಿನ ಎಲೆ ಗಟ್ಟಿ ಥರ ನಾನು ನೀರಾಗಿ ಮಾಡ್ತಾ ಇಲ್ಲ. ಇವತ್ತು ನಾನು ಮಾಡ್ತಿರುವಂಥದ್ದು ಪುಂಡಿ ಗಟ್ಟಿ. 3/4 ಸ್ಪೂನ್ ಆಗುವಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಈ 3 ಸಾಮಗ್ರಿಗಳನ್ನು ಹಾಕಿ ಗಟ್ಟಿಯಾಗಿ ರುಬ್ಬುವ. ನೋಡಿ, ಇಷ್ಟು ಗಟ್ಟಿಯಾಗಿ ನಾವು ರುಬ್ಬಬೇಕು. ನಾನು ಸ್ವಲ್ಪ ಕೂಡ ನೀರು ಹಾಕಿರಲಿಲ್ಲ, ಹಾಗೆಯೇ ನುಣ್ಣಗೆ ರುಬ್ಬಿದ್ದೇನೆ. ನೋಡಿ, ಸ್ವಲ್ಪ ಕೂಡ ತರಿ ಇಲ್ಲ. ನಮ್ಮ ಹಿಟ್ಟನ್ನು ಸ್ವಲ್ಪ ಹದ ಮಾಡುವ. ನಾನು ಅರಶಿನ ಎಲ್ಲ ಹಾಕಿದ್ರಿಂದ ಕಲರ್ ನೋಡಿ ಅಂತ ಹೇಗೆ ಬಂದಿದೆ ಅಂತೇಳಿ. ಅರಶಿನದ ಪುಂಡಿಗಟ್ಟಿ ಹಾಕೋದ್ರಿಂದ ಎಲೆಯಲ್ಲೇ ಮಾಡ್ತೇವೆ ನಾವು, ಅರಶಿನ ಎಲೆಯಲ್ಲಿ ಮಾಡೋದು. ಹಾಗೆಯೇ ಕಲರ್ ಕೂಡ ಸ್ವಲ್ಪ ಹಳದಿ ಇದ್ದರೆ ಒಳ್ಳೆಯದಾಗಿ ನಮಗೆ ನೋಡಲಿಕ್ಕೆ ಕೂಡ ಕಾಣ್ತದೆ. ಹಾಗೆಯೇ ರುಚಿ ಕೂಡ ಜಾಸ್ತಿ ಇರ್ತದೆ. ನೋಡಿ, ಇಷ್ಟಾದರೆ ಸಾಕು. ಇನ್ನುಂಟಲ್ಲ, ನಾವು ಪುಂಡಿಯನ್ನು ಕಟ್ಟುವ. ಪುಂಡಿ ಅಂತ ಹೇಳಿದರೆ ಈ ಥರ ಉಂಡೆ ಉಂಡೆ ಮಾಡಿಡುವಂಥದ್ದು. ನಾನಿವತ್ತು 1 ಲೋಟ ಅಕ್ಕಿಯಲ್ಲಿ ಮಾಡ್ತಾ ಇರೋದು. ತುಂಬ ಅಡ್ಡೆ ಏನಾಗುವುದಿಲ್ಲ, ಸ್ವಲ್ಪನೇ ಆಗ್ತದೆ. ಒಂದು 7 ರಿಂದ 8 ಆಗ್ಬೋದು. ನೋಡಿ, ಒಳ್ಳೆ ಫ್ರೆಶ್ ಅರಶಿನ ಎಲೆ ನಮ್ಮ ಮನೆಯಲ್ಲೇ ಆಗಿದ್ದು. ಒಂದೇ ಗಿಡ, ಅದರಲ್ಲಿ ಒಂದು 10 ಎಲೆ ಆಗಿತ್ತು. ನನಗೆ ಇವತ್ತಿನ ಅಡ್ಡೆಗೆ ಅಷ್ಟು ಸಾಕಾಗ್ತದೆ. ನಿಮಗೆ ಮಾರ್ಕೆಟಲ್ಲಿ ಇವಾಗ ಸೀಸನ್ ಅಲ್ಲ, ತುಂಬ ಕಾಸ್ಟ್ಲಿ ಇರ್ತದೆ ಈ ಎಲೆಗೆ. ಇದಾದರೆ ನಮ್ಮ ಮನೆಯಲ್ಲೇ ಆಗಿತ್ತು, ಹಾಗಾಗಿ ನಮಗೆ ಯೂಸಿಗೆ ಇಷ್ಟು ಸಾಕಾಗ್ತದೆ. ಈ ಥರ ಅರಶಿನ ಎಲೆಯಲ್ಲಿ ಮಧ್ಯದಲ್ಲಿಟ್ಟು ಸ್ವಲ್ಪ ಈ ಪುಂಡಿಯನ್ನು ಚಟ್ಟೆ ಮಾಡುವ. ಸ್ವಲ್ಪ ಈ ಥರ ಬಿಟ್ಟರೆ ಕೈಯಲ್ಲಿ ಹೀಗೆ ಮಾಡಿದರೆ ಆಯಿತು. ಇದು ಡ್ರೈ ಇರ್ತದೆ ನೋಡಿ, ಹಾಗೆ ಸ್ವಲ್ಪ ಅದು ಬಿಡ್ತದೆ. ಹೂರ್ಣವನ್ನು ಹಾಕುವ. ಎಷ್ಟು ಹೂರ್ಣ ಬೇಕು ಅಷ್ಟು ನೋಡ್ಕೊಂಡು ಹಾಕಿದರೆ ಆಯಿತು. ಹೂರ್ಣ ಮಾತ್ರ ನಡುವಲ್ಲಿಡಬೇಕು. ಇನ್ನು ಇದನ್ನು ಹಾಗೆ ಪುಂಡಿ ಕಟ್ಟುವ.
ಫುಲ್ಲು ಕ್ಲೋಸ್ ಆಗಬೇಕು. ನೋಡಿ ಫುಲ್ಲು ಕ್ಲೋಸ್ ಆಯಿತು. ಇನ್ನು ನಾವು ಈ ಅರಶಿನ ಎಲೆಯನ್ನು ಈ ಥರ ಫೋಲ್ಡ್ ಮಾಡುವ. ಇದನ್ನು ಹಾಗೆ ಬೇಯಲಿಕ್ಕೆ ಇಡ್ತಾ ಬರುವ. ಇಡ್ಲಿ ಪಾತ್ರದಲ್ಲಿ ಯಾವಾಗಲೂ ನೀರಿಟ್ಟಿದ್ದೆ, ಅದು ಬಿಸಿಯಾಗಿತ್ತು. ಬಿಸಿ ಆದಮೇಲೆ ಹಾಗೆ ಒಂದೊಂದೇ ಇಡ್ತಾ ಬಂದರೆ ಆಯಿತು. ನೋಡಿ ಇಡ್ಲಿ ಪಾತ್ರದಲ್ಲಿ ಇಡುವಾಗ ಹೇಗೆ ಒಳ್ಳೆದಾಗಿ ಕಾಣಿರೋದಲ್ಲ, ಅರಶಿನ ಎಲೆದೆಲ್ಲ ಪರಿಮಳ ಚೆನ್ನಾಗಿ ಬರ್ತಾ ಇರ್ತದೆ. ಎಲೆ ಫುಲ್ಲು ಕವರ್ ಆಗಿದೆ ನೋಡಿ ನಮ್ಮ ಪುಂಡಿಗೆ. ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ನಾರ್ಮಲ್ ಆಗಿ ನಮ್ಮ ನಾಗರ ಪಂಚಮಿಗೆ ಬೇರೆ ಬೇರೆ ಸ್ವೀಟ್ ಮಾಡ್ತೇವೆ ನಾವು. ಒಂದು ಅರಶಿನ ಎಲೆ ಗಟ್ಟಿ ಮಾಡ್ತೇವೆ, ಹಾಗೆಯೇ ಆಲ್ಬಾಯಿ ಎಲ್ಲ ಮಾಡ್ತೇವೆ ನಮ್ಮ ಕಡೆ. ನಾನಿವತ್ತು ನಿಮಗೆ ಅರಶಿನ ಎಲೆ ಪುಂಡಿ ಗಟ್ಟಿ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ, ಅಂದರೆ ಸ್ವೀಟ್ ರೆಸಿಪಿ. ಮಾಡುವ ವಿಧಾನ ಬೇರೆ ಬೇರೆ ಇರ್ಬೋದು, ತುಂಬ ಡಿಫ್ರೆಂಟಾಗಿ ಬರ್ತದೆ. ನೀವು ಕೂಡ ಈ ಮನೆಯಲ್ಲಿ ಉಂಟಲ್ಲ, ತಪ್ಪದೇ ಇದನ್ನು ಟ್ರೈ ಮಾಡಿ. ನಾಗರ ಪಂಚಮಿ ಒಂದು ವಿಶಿಷ್ಟವಾದ ರೆಸಿಪಿ ನಿಮ್ಮ ಮನೆಯಲ್ಲಿ ರೆಡಿ ಆಗ್ತದೆ. ನೋಡಿ ಒಳ್ಳೆ ಬೆಂದಿದೆ. ಇನ್ನಿದನ್ನು ನಾವು ಒಂದೊಂದೇ ತೆಗೆಯುವ. ನೋಡಿ ಇವಾಗ ನಾನು ಇದನ್ನು ಎಲೆಯಿಂದ ಬಿಡಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಿಟ್ಟು ಬರ್ತಾ ಉಂಟು ನೋಡಿ ಎಲೆಯಿಂದ. ಹೂರ್ಣ ಎಲ್ಲ ನೋಡಿ ಹೇಗೆ ಉಂಟು. ಉಂಡಿದ್ದು ಹೊರಗಿನ ಲೇಯರ್ ಹಾಗೇನೆ ಹೂರ್ಣದ್ದು ಒಳಗೆ ಹೇಗೆ ಕಾಣ್ತಾ ಉಂಟು ನೋಡಿ, ತುಂಬ ಚಂದ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಳಸೆಳಾಸು ಅರಶಿನ ಎಲೆಯಲ್ಲಿ ಮಾಡಿದಂತಹ ಪುಂಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬ ಚಂದ ಕಾಣ್ತಾ ಉಂಟು, ಅಷ್ಟೇ ರುಚಿ ಇದೆ. ನೀವು ಕೂಡ ಈ ರೆಸಿಪಿಯನ್ನು ನಾಗರ ಪಂಚಮಿ ದಿವಸ ತಪ್ಪದೆ ಮಾಡಿ, ಹಾಗೆಯೇ ಮನೆ ಮಂದಿಗೆಲ್ಲ ಕೊಡಿ, ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.